ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಸಿಎಂ ಯಡಿಯೂರಪ್ಪಗೆ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಎಸ್ ಟಿ ಸೋಮಶೇಖರ್ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಗೆ ಬರುವುದಕ್ಕೆ ಬಿಎಸ್ ಯಡಿಯೂರಪ್ಪ ಅವರನ್ನ ಕೇಳುವಂತ ಅಗತ್ಯವಿಲ್ಲ, ಬಿಜೆಪಿಗೆ ಮರಳುವಂತಹ ಚಿಂತನೆಯೇ ಇಲ್ಲ ಅಂತ ಸೋಮಶೇಖರ್ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಥವಾ ಬಿಜೆಪಿಗೆ ಬರ್ತೀನಿ ಅಂತ ಹೇಳಿ ಎಲ್ಲೂ ಹೇಳಲಿಲ್ಲ. 2028ರ ಚುನಾವಣೆಯಲ್ಲಿ ಎಲ್ಲಿಗೆ ಹೋಗುವುದು ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗುತ್ತೆ. ರುದ್ರೇಶ್ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ಈಗ ಸ್ಪೀಕರ್ಗೆ ಪತ್ರವನ್ನ ಬರೆಯಲಾಗಿದೆ. ಅಂದ್ರೆ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಪತ್ರ ಬರೆಯಲಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮಶೇಖರ್ ಅವರು ನೀಡಿರುವಂತಹ ರಿಯಾಕ್ಷನ್ ಇದು. ಬಿಜೆಪಿಯ ಉಚ್ಚಾಟಿತ ಶಾಸಕ ಎಸ್ ಟಿ ಸೋಮಶೇಖರ್ ಮತ್ತೆ ಬಿಜೆಪಿಗೆ ಮರಳುತ್ತಾರಾ ಅನ್ನುವಂತಹ ಚರ್ಚೆ ಶುರುವಾಗಿತ್ತು. ಇನ್ನು ಬಿಎಸ್ ಯಡಿಯೂರಪ್ಪ ಅವರಿಗೆ ದೀರ್ಘವಾದಂತಹ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಮತ್ತೆ ಬಿಜೆಪಿಗೆ ವಾಪಸ್ ಕರೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ. ಆ ಪತ್ರದಲ್ಲಿ ಯಡಿಯೂರಪ್ಪ ಅವರಿಗೆ 13 ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ ಟಿ ಸೋಮಶೇಖರ್ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದು ನಾನೇನು ಬಿಜೆಪಿ ವಿರುದ್ಧ ಮಾತನಾಡಿಲ್ಲ. ರೈತರು ಸಂಸ್ಥೆ, ರೈತರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಮಾತ್ರ ಪ್ರಸ್ತಾಪ ಮಾಡಿದ್ದೀನಿ. ಅದನ್ನು ಕಾಮೆಂಟ್ಸ್ ಮಾಡ್ತಾರೆ. ನೈಸ್ದು ಇವ್ರಿಗೇನು ಗೊತ್ತಿದೆ ಮಾಹಿತಿ, ಸುಮ್ಮನೆ ಸುಳ್ಳು ಹೇಳ್ತಾರೆ, ಅದು ಹೇಳ್ತಾರೆ ಅಂತಕ್ಕಂಥ ಅದಕ್ಕೆ ನಾನು ಕ್ಲಾರಿಫಿಕೇಷನ್ ಮಾಡಿದ್ದೆ. ಈಗ ನಾನು ಪ್ರತಿ ದಿವಸ 3 ಸಾವಿರ 4 ಸಾವಿರ ಓಡಾಡ್ತೀನಿ. ಸುಮಾರು 10 ಕೋಟಿ ಟೋಲ್ ಕಲೆಕ್ಟ್ ಆಗ್ತದೆ ಅಂತ ಹೇಳ್ತೀನಿ. ಟೋಲ್ ಯಾರು ಕಲೆಕ್ಟ್ ಆಗ್ತಾರೆ, ಎಷ್ಟು ಕಲೆಕ್ಟ್ ಆಗ್ತಾರೆ ಅಂತ ಯಾರಿಗೆ ಆನ್ಸರ್ ಮಾಡಬೇಕು? ನೈಸ್ ಕೇಳಿ ಆನ್ಸರ್ ಮಾಡಬೇಕು. ನಾನೇ 2013-18 ಎಸ್ ಸಿ ಮಹದೇವನವ್ರು PWD ಇದ್ದಾಗ ನಾನೇ ಸದನ ಸಮಿತಿನೂ ಕೂಡ ಮಾಡಿಸಿದ್ದು. ಅವಾಗಿಂದನೂ ಕೂಡ ಏನೇನು ವ್ಯತ್ಯಾಸ ಆಗಿದೆ ಅವೆಲ್ಲನೂ ಕೂಡ ಅಸೆಂಬ್ಲಿಲಿ ನಾನು ಪ್ರಸ್ತಾಪ ಮಾಡ್ತಾ ಇರ್ತೀನಿ. ನಾನು ಅಸೆಂಬ್ಲಿಲಿ ಪ್ರಸ್ತಾಪ ಮಾಡೋದನ್ನು ಹೊರಗಡೆ ಕ್ವಶನ್ ಮಾಡ್ತಾರೆ. ಆ ಕ್ವಶನ್ ಮಾಡೋ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಅಕಸ್ಮಾತ್ ನೋಡಪ್ಪ ನಾನು ಬಿ ಜೆ ಪಿಯಿಂದ ಸಸ್ಪೆನ್ಷನ್ ಆಗಿರ್ಬೋದು, ನಾನು ಮನಸ್ಸು ಮಾಡಿದ್ರೆ 2 ದಿವಸದಲ್ಲಿ ನಾನು ಎಕ್ಸ್ಪೆಲ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಬಿ ಜೆ ಪಿಗೆ ಬರ್ಬೋದು. ಆ ಥರ ಯೋಚನೆಯನ್ನು ಕೂಡ ನಾನು ಮಾಡಲಿಲ್ಲ. ನಾನು ರೈತರ ಪರವಾಗಿ ಧ್ವನಿ ಎತ್ತಿದ್ದೇನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ ಬಿ ಜೆ ಪಿಗೆ ಯಾಕೆ ಬರ್ತೀರಿ, ಮತ್ತೆ ವಾಪಸ್ಸು ಯಡಿಯೂರಪ್ಪನವರ ಬೂಟ್ ನೆಕ್ಕಿಗೆ ಬರ್ತೀರಾ ಅಂತೇಳಿ ಪ್ರೆಸ್ ಮೀಟ್ ಮಾಡ್ತಾನೆ. ಅದಕ್ಕೆ ನಾವೆಲ್ಲ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದು, ಕಾಂಗ್ರೆಸ್ಸಿಂದ ಹೋದೋ JDS-ಇಂದ ಹೋದೋ ಯಡಿಯೂರಪ್ಪನವರು ಗೌರವಯುತವಾಗಿ ನಮ್ಮನ್ನೆಲ್ಲ ನಡೆಸ್ಕೊಂಡಿದ್ದಾರೆ. ನೆಕ್ಸ್ಟು ಯಾರಾದರೂ ಬಿ ಜೆ ಪಿಗೆ ಬರಬೇಕಾದ್ರೆ ಯಡಿಯೂರಪ್ಪ ಅವನ ಮಗನ ಬೂಟ್ ನೆಕ್ಕೊಂಡು ಹೋಗ್ಬೇಕಾ? ನಮಗೇನು ಸ್ವಾಭಿಮಾನ ಇಲ್ವಾ? ಅದಕ್ಕೆ ಯಡಿಯೂರಪ್ಪನವ್ರಿಗೆ ಮತ್ತು ಸಂಘ ಪರಿವಾರದವರಿಗೆ ಒಂದು ಲೆಟ್ರನ್ನು ಕೂಡ ಸುದೀರ್ಘವಾಗಿ ಬರೆದಿದ್ದೇನೆ. ನಾನು ಕೂಡ 6 ಸಾರಿ ಈ ಕ್ಷೇತ್ರದಲ್ಲಿ ಯಶವಂತಪುರದಲ್ಲಿ ಶಾಸಕನಾಗಿ 4 ಬಾರಿ ಎಲೆಕ್ಟ್ ಆಗಿದ್ದೇನೆ, 2 ಸಾರಿ ಸೋತಿದ್ದೇನೆ, 1 ಸಾರಿ ಸಹಕಾರ ಮಂತ್ರಿನೂ ಕೂಡ ಆಗಿದ್ದೇನೆ. ಇಷ್ಟು ಇರುವಾಗ ಸಂದರ್ಭದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಗೆಲ್ಲಕ್ಕಾಗೋದಿಲ್ಲ ಇವನು. ಇವತ್ತು ಯಶವಂತಪುರ ಕ್ಷೇತ್ರದಲ್ಲಿ ನೈಸ್ಗೆ ಯಾರೆಲ್ಲ ಡೋಂಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಇಡೀ ಯಶವಂತಪುರ ಕ್ಷೇತ್ರಕ್ಕೆ ಗೊತ್ತು. ಇಡೀ ಬಿ ಜೆ ಪಿಗೆ ಇವನು ಯಾರು ಏನು ಎತ್ತ ಅಂತೆಲ್ಲ ಗೊತ್ತು. ಆದರೆ ನನ್ನ ಸ್ವಾಭಿಮಾನವನ್ನು ಕೆಣಕ್ತಕ್ಕಂಥದ್ದು ಇದೆಯಲ್ಲ, ನಾನು ಯಾವತ್ತೂ ಸ್ವಾಭಿಮಾನ ಬಿಟ್ಟು ರಾಜಕಾರಣ ಮಾಡಲಿಲ್ಲ. ಯಾವುದು ನಾನೇನು ಬಿ ಜೆ ಪಿ ವಿರುದ್ಧ ಮಾತನಾಡಿಲ್ಲ. ರೈತರು ಸಂಸ್ಥೆ, ರೈತರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಮಾತ್ರ ಪ್ರಸ್ತಾಪ ಮಾಡಿದ್ದೀನಿ. ಅದನ್ನು ಕಾಮೆಂಟ್ಸ್ ಮಾಡ್ತಾರೆ. ನೈಸ್ದು ಇವ್ರಿಗೇನು ಗೊತ್ತಿದೆ ಮಾಹಿತಿ, ಸುಮ್ಮನೆ ಸುಳ್ಳು ಹೇಳ್ತಾರೆ.